ಅದು ಬೇರೆ ಯಾವುದೋ ಬಡ ಹುಡುಗಂಗೆ ಅವನ ಲೈಫಲ್ಲಿ ಒಂದು ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ವಿಚಾರನು ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದೀವಿ. ನಮ್ಮ ಸ್ಕ್ಯಾಮ್ 1770 ಒಂದು ಎಜುಕೇಶನ್ ಬಗ್ಗೆ ಇರುವಂತ ಒಂದು ಸಬ್ಜೆಕ್ಟು, ಮತ್ತೆ ಎಜುಕೇಶನ್ ಅಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ, ಅದರಿಂದ ಏನೇನು ಎಫೆಕ್ಟ್ಗಳು ಆಗ್ತಾ ಇದೆ ಅನ್ನೋ ವಿಚಾರನ ಹೇಳಿದ್ದೀವಿ. ಒಂದು ಜನರೇಷನ್ ಅದು ಮುಂದಿನ ಜನರೇಷನ್ಗೆ ಒಂದು ರೈಟ್ ವೇನಲ್ಲಿ ಡೈರೆಕ್ಷನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅದು ರೈಟ್ ವೇನಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಮತ್ತೆ ಹೋಲ್ ನಾವೆಲ್ಲ ಒಂದು ಸ್ಕ್ಯಾಮ್ ಒಳಗಡೆ ಬದುಕಬೇಕಾಗುತ್ತೆ ಅನ್ನೋ ಒಂದು ವಿಚಾರ ಎಲ್ರಿಗೂ ಗೊತ್ತಿದೆ. ಇವತ್ತು ಅದೇ ತರ ಬದುಕ್ತಾ ಇದೀವಿ ಕೂಡ ನಾವು. ಸೊ ಇದು ಎಲ್ಲಾ ಸ್ಟೂಡೆಂಟ್ಗಳು ಪೇರೆಂಟ್ಸ್ಗಳು ನೋಡ್ಬೇಕಾಗಿರೋ ಸಿನಿಮಾ. ಫಾರ್ ಎಕ್ಸಾಂಪಲ್ ಏನಂದ್ರೆ, ಯಾರು ಇವತ್ತು ಮಕ್ಕಳನ್ನ ಹೈಯರ್ ಎಜುಕೇಶನ್ ಕಳಿಸ್ಬೇಕು ಅಂತ ಅನ್ಕೋತಾರೆ ಅವರು ಕೂಡ ನೋಡ್ಬೇಕಾಗಿರೋ ಸಿನಿಮಾ. ಮತ್ತೆ ಸ್ಟೂಡೆಂಟ್ಗಳು ಯಾರು ಹೈಯರ್ ಎಜುಕೇಶನ್ ಹೋಗ್ಬೇಕು ಅನ್ಕೊಂಡಿದ್ದಾರೆ ಅವ್ರು ನೋಡ್ಬೇಕಾಗಿರೋ ಸಿನಿಮಾ. ಇದು ಸ್ಟೂಡೆಂಟ್ ಬೇಸ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಇದು ನಮ್ಮ ಸ್ಕ್ಯಾಮ್ 1770 ಸಿನಿಮಾ ಬಗ್ಗೆ ಇರುವಂತ ಒಂದು ಇನ್ಫಾರ್ಮೇಶನ್. ಸೊ ಇದೆಲ್ಲ ನಾವು ಏನಕ್ಕೆ ಸೇರಿದೀವಿ ಅಂದ್ರೆ, ಇವತ್ತು ನಮ್ಮ ಸ್ಕ್ಯಾಮ್ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ಗೋಸ್ಕರ. ಸೊ ಇದಿಷ್ಟು ನಮ್ಮ ಸ್ಕ್ಯಾಮ್ 1770 ಸಿನಿಮಾ ಇನ್ಫಾರ್ಮೇಶನ್. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಅಂತ ಒಬ್ಬ ರಿಯಲ್ ಪೇಪರ್ ಹಾಕೋ ಹುಡುಗನ್ನ ನಾವು ಇವತ್ತು ಕರ್ಸಿದೀವಿ. ಸೊ ಏನಕ್ಕೆ ಅವ್ರನ್ನ ಕರ್ಸಿದೀವಿ ಅಂದ್ರೆ, ನಮ್ಮ ಸಿನಿಮಾದಲ್ಲಿ ನಾಯಕ ನಟ ಅಂದ್ರೆ ರಂಜನ್ ಅವರು ಕೂಡ ಸಿನಿಮಾದಲ್ಲಿ ಪೇಪರ್ ಹಾಕೊಂಡೆ ಒಂದು ವಿದ್ಯಾಭ್ಯಾಸನ ಮಾಡಿಕೊಂಡು ಆ ಒಂದು ಸ್ಕ್ಯಾಮ್ ಒಳಗಡೆ ಯಾವ ರೀತಿ ಹೋಗ್ತಾರೆ, ಅದನ್ನ ಹೇಗೆ ಹೊರಗಡೆ ಬರ್ತಾನೆ ಅನ್ನೋ ಒಂದು ವಿಚಾರ ಸಿನಿಮಾದಲ್ಲಿದೆ. ಸೊ ಈ ಸ್ಕ್ಯಾಮ್ ಸಿನಿಮಾ ಟ್ರೈಲರ್ನ ಲಾಂಚ್ ಮಾಡಕ್ಕೆ ನಾನು ಆದೇಶವನ್ನು ಕರೀತೀನಿ. 1 ಸೆಕೆಂಡ್ ಸರ್. ಸೊ ಆದೇಶ್ ಬನ್ನಿ. ಸೊ ಈ ಹುಡುಗ ವಿಜಯನಗರ ಸರೌಂಡಿಂಗಲ್ಲಿ ಒಂದು ಪೇಪರ್ ಹಾಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಒಬ್ಬ ಹುಡುಗ. ಬನ್ನಿ ಆದೇಶ್. ಸೊ ಇದಕ್ಕಿಂತ ಮುಂಚೆ ಒಂದು ಸ್ಟೋರಿನ ಹೇಳ್ತೀನಿ. ಇದು ರಿಯಲ್ ಬೆಂಗಳೂರಲ್ಲಿ ನಡೆದಿರುವಂತ ಸ್ಟೋರಿ. ಈ ಸ್ಟೋರಿಗೂ ನಮ್ಮ ಸಿನಿಮಾಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕೆಲವು ವರ್ಷಗಳ ಹಿಂದೆ ಶಿವಕುಮಾರ್ ಅನ್ನೋ ಒಬ್ಬ ಹುಡುಗ, ಸೊ ಒಂದು ಮಿಡ್ಲ್ ಕ್ಲಾಸ್ ಅಥವಾ ತುಂಬಾ ಬಡತನದಲ್ಲಿ ಬೆಳೆದಂತ ಹುಡುಗ ಪೇಪರ್ ಹಾಕೊಂಡು ವಿದ್ಯಾಭ್ಯಾಸನ ಮಾಡ್ತಾ ಇರ್ತಾನೆ. ಅವ್ರ ತಾಯಿ ಹೂ ಮಾರ್ಕೊಂಡು ಅವನ ವಿದ್ಯಾಭ್ಯಾಸನ ಕಲಿಸ್ತಾ ಇರ್ತಾರೆ. ಸೊ ಈಗಿರುವಾಗ ಅವನು 9ನೇ ಕ್ಲಾಸ್ ಸ್ವಲ್ಪ ಅಷ್ಟರಲ್ಲಿ ಆ ಹುಡುಗನಿಗೆ ಒಂದು ಫೀಸ್ನ ಕೊರತೆ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಏನ್ ಮಾಡೋದನ್ನ ಗೊತ್ತಾಗಲ್ಲ. ಆ ಟೈಮಲ್ಲಿ ಅವನು ಫಸ್ಟ್ ಪೇಪರ್ ಹಾಕ್ತಿದ್ ವ್ಯಕ್ತಿ ಕೃಷ್ಣ ಅಂತ ಅವ್ರ ಹೆಸರು. ಅವ್ರ ಹತ್ರ ಹೋಗಿ ನನಗೆ ಓದಿಸಿ ಹಣ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಅವನು ಅವ್ರು ಆಕ್ಚುಲಿ ಅವ್ರ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನೋಡಿ, ಸೊ ನಾನು ಅಪ್ ಟು 12th ವರೆಗೆ ನಾನು ಓದಿಸ್ತೀನಪ್ಪ ಅನ್ನೋ ಒಂದು ಸಪೋರ್ಟ್ನ ಮಾಡ್ತಾರೆ. ಸೊ ಆಗಿರುವಾಗ ಏನಾಗುತ್ತೆ ಅಂದ್ರೆ, ಎಲ್ಲರೂ ಒಂದು ಸ್ಟನ್ನಿಂಗ್ ವಿಚಾರ ಏನಾಗುತ್ತೆ ಅಂದ್ರೆ, 12th ಅಲ್ಲೂ ಕೂಡ ಆ ಹುಡುಗ ಟಾಪರ್ ಅಲ್ಲಿ ಪಾಸ್ ಆಗ್ತಾನೆ. ಜೊತೆಗೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಕೂಡ ಪಾಸ್ ಆಗಿ IIM ಕಲ್ಕತ್ತಾದಲ್ಲಿ ಒಂದು ಹೈಯರ್ ಡಿಗ್ರಿ ಪೊಸಿಷನ್ ತಗೋತಾನೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ಪೇಪರ್ ಹಾಕೋ ಹುಡುಗನಲ್ಲಿ ಅಂತ ಒಂದು ಎನರ್ಜಿ ಬಂದಿದೆ ಅಂದ್ರೆ ಅವನಿಗೆ ಹಾರ್ಡ್ ವರ್ಕ್ ಒಂದಲ್ಲ, ಅದ್ರ ಜೊತೆ ಒಂದು ಎಜುಕೇಶನ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಈ ಟ್ರೈಲರ್ ನ ಲಾಂಚ್ ಮಾಡೋಣ. ಈ ಹುಡುಗನ ಕರ್ಸಿರೋ ಇಂಪಾರ್ಟೆನ್ಸ್ ಏನಂದ್ರೆ, ಆದರೆ ಶಿವಕುಮಾರ್ ಅಂತ ಹುಡುಗರು ಇವತ್ತು ಪೇಪರ್ ಹಾಕೋ ಹುಡುಗರು ಎಷ್ಟೋ ಜನ ಇರ್ಬೋದು ಅನ್ನೋ ಒಂದು ವಿಚಾರನ ಹೇಳಕ್ ಇಷ್ಟಪಡ್ತೀನಿ. ಆದರ್ಶ ಒಂದು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. DQSNಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮನ್ನು ಕಳಿಸಿ ಇಲ್ಲಿ ಪೇಪರ್ ಹಾಕೋ ಹುಡುಗರನ್ನ ಬೆಳೆಸಿರೋದಕ್ಕೆ ಸ್ಕ್ಯಾಮ್ 1770ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಏಪ್ರಿಲ್ 12ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಥಿಯೇಟರ್ಗಳಲ್ಲೂ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾಗಳನ್ನ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರತಂಡದ ಕಲಾವಿದರನ್ನ ನಾನು ಒಬ್ಬೊಬ್ಬರನ್ನ ಸ್ಟೇಜ್ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ಅಭಿಪ್ರಾಯಗಳು ಒಂದು ವಿದ್ಯಾಭ್ಯಾಸದ ಬಗ್ಗೆ ನಾನು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಮೊದಲಿಗೆ ಎಜುಕೇಶನ್ ಅಲ್ಲಿ ತುಂಬಾ ಸ್ಕ್ಯಾಮ್ಸ್ ಆಗ್ತಿದೆ ಸರ್. ಇವನ್ LKG ಇಂದ ಹಿಡಿದು PhD ವರೆಗೂ ಕೂಡ ಸ್ಕ್ಯಾಮ್ಸ್ ಇದೆ. ಬಟ್ ನಮ್ಮ ಸ್ಕ್ಯಾಮ್ 1770 ಯಾವ್ದ್ರ ಬಗ್ಗೆ ಹೇಳಿದೀವಿ ಅನ್ನೋ ವಿಚಾರನ ಸಿನಿಮಾಗೆ ಬಂದು ನೋಡಿದ್ಮೇಲೆ ಗೊತ್ತಾಗಂತ ವಿಚಾರ. ಅಂದ್ರೆ ಪ್ರತಿ ಸ್ಟೂಡೆಂಟ್ಗೂ ಒಂದು ಕಾಲಘಟ್ಟ ಅಂತ ಇರುತ್ತೆ. ಅವನ ಇಂಪಾರ್ಟೆಂಟ್ ಏಜ್ ಮತ್ತೆ ಟರ್ನಿಂಗ್ ಪಾಯಿಂಟ್, ಆ ಏಜ್ ಗ್ರೂಪ್ ಅಲ್ಲಿ ನಡೆಯುವಂತ ಒಂದು ಕಥೆ ಇರುತ್ತೆ. ಇಲ್ಲ ಏಜ್ ಹೇಳ್ತಾ ಇಲ್ಲ, ಅದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಸರ್. ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಸರ್. ಅದೇನೇ ಇರ್ಬೋದು ಸರ್, ಅದು ಕಥೆಗೆ ಸಂಬಂಧಪಟ್ಟಿರೋದು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಕ್ಯಾಮ್ 1770 ಅನ್ನೋದು ಒಂದು ವಿಕಾಸ್ ಅವರು ನನಗೆ ಕತೆ ಹೇಳಿದಾಗ
ತುಂಬಾನೇ ಇಂಪಾರ್ಟೆಂಟ್ ಅಂತ ಅನಿಸ್ತು. ಬರೀ ಸಿನಿಮಾ ನೋಡೋರ್ಗಲ್ಲ, ಸಿನಿಮಾ ಮಾಡೋರಿಗಲ್ಲ, ಆ ಸಿನಿಮಾದಲ್ಲಿ ನಮ್ಮಂಥ ಆಕ್ಟರ್ಸ್ಗೂ ಕೂಡ ಇಷ್ಟು ಒಂದು ಏನಾಗ್ತಾ ಇದೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅನ್ನೋದ್ರ ಒಂದು ಅರಿವು ಆಯ್ತು. ಅಂಡ್ ನಾನು ಆಸ್ ಅ ಪೇರೆಂಟ್, ನನ್ನ ಮಗ ಈಗ 10th ಎಕ್ಸಾಮ್ ಬರ್ದಿದ್ದಾನೆ. ಸೊ ಹಾಗಾಗಿ ಇದು ನನಗೆ ಬಹಳ ಬಹಳ ಒಂದು ಬೆಳಕಿಗೆ ಬಂದಂತಹ ವಿಷಯ, ನನಗೆ ಗೊತ್ತಾಗಿದ್ದು ಬಹಳ ಸಂತೋಷ ಆಯ್ತು. ಸೊ ಐ ಥಿಂಕ್ ವಿಕಾಸ್ ಅವ್ರು ಹೇಳಿದ ಹಾಗೆ ಮಕ್ಕಳಿಗೂ ತಂದೆ ತಾಯಂದ್ರಿಗೂ ಹಾಗೂ ಈ ಸಿನಿಮಾ ನೋಡುವಂತ ಪ್ರತಿಯೊಬ್ಬರಿಗೂ ಕೂಡ ಸ್ಕ್ಯಾಮ್ 1770 ಮನಸ್ಸಲ್ಲಿ ಉಳಿಯುತ್ತೆ. ಒಂದು ನೋಡ್ಕೊಂಡು ಹೋದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ. ಸೊ ಇಟ್ ಇಸ್ ಇನ್ಫರ್ಟೈನ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಪ್ರಿಲ್ 12ನೇ ತಾರೀಕು ನಮ್ಮ ಸ್ಕ್ಯಾಮ್ 1770 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಂದಿನಂತೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಎನ್ಕರೇಜ್ಮೆಂಟ್ ಸದಾ ಕಾಲ ಇರಲಿ. ಅಂಡ್ ದೇವರಾಜ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಮಂಗಳವರ್ತಿ ವಂದನೆಗಳನ್ನ ಹೇಳ್ಕೊಡ್ತೀನಿ. ಸ್ಕ್ಯಾಮ್ 1770 ಸೊ ಈ ಚಿತ್ರನ ಮೊದಲ ಬಾರಿಗೆ ಅಂದ್ರೆ ದೇವಸ್ ನಿರ್ಮಾಣ ಮಾಡಿರೋದಕ್ಕೆ ಅವರಿಗೆ ನಾನೊಂದು ಸ್ಪೆಷಲ್ ಥ್ಯಾಂಕ್ಸ್ ನ ಹೇಳ್ಕೊಡ್ತೀನಿ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು. ಅಂಥದ್ರಲ್ಲಿ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ಈ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ವಿಕಾಸ್ ಅವ್ರ ಮೇಲೆ ಒಂದು ನಂಬಿಕೆ ಮಾತ್ರ ಅಲ್ಲ, ವಿಕಾಸ್ ಜೊತೆಗಿದ್ದಂತ ತಂಡದ ಮೇಲೇನು ನಂಬಿಕೆ ಇಟ್ಟು ಮಾಡಿದ್ದಾರೆ. ಸೊ ಪ್ರೊಡ್ಯೂಸರ್ಸ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆಂದ್ರೆ ಈ ಕತೆ 1-2 ವರ್ಷನಲ್ಲಿ ಫೈನಲೈಸ್ ಆಗಿಲ್ಲ. ಒಂದು ಬೇಸಿಕ್ ವರ್ಷನ್ ಇತ್ತು, ಬೇಸಿಕ್ ವರ್ಷನ್ ಅಲ್ಲಿ ಲಾಟ್ ಆಫ್ ಇನ್ಫಾರ್ಮೇಶನ್ಸ್ ಇತ್ತು. ಇನ್ಫಾರ್ಮೇಶನ್ಸ್ ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಇನ್ಫಾರ್ಮೇಶನ್ ಆದ್ಮೇಲೆ ಆ ಇನ್ಫಾರ್ಮೇಶನ್ ನ ಎಂಟರ್ಟೈನ್ಮೆಂಟ್ಗೂ ತರಬೇಕು ಅನ್ನೋದ್ರಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು. ತುಂಬಾ ಪ್ರೊಡ್ಯೂಸರ್ಸ್ ಅಲ್ಲಿ ಇಂಟರ್ಫರೆನ್ಸ್ ಇರುತ್ತೆ. ಮತ್ತೆ ಅಕಾಡೆಮಿಕ್ ಆಗಲ್ಲ, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಎಜುಕೇಟೆಡ್ ವೇ ಅಲ್ಲಿ ಇರಲ್ಲ ಅವರ ಅಪ್ರೋಚಸ್. ಇದರಲ್ಲಿ ನಮ್ಗೆ ಅಕಾಡೆಮಿಕ್ ಆಗಿನೂ ಇದ್ರು, ಅವರು ಇನ್ಫಾರ್ಮೇಟಿವ್ ಆಗಿನೂ ಇದ್ರು. ಸೊ ಅವರು ಮತ್ತೆ ಮತ್ತೆ ಸಿನಿಮಾಗಳು ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ಟೇಜ್ ಅಲ್ಲಿ. ಮತ್ತೆ ಸೆಕೆಂಡ್ ಆಗಿ ಹೇಳ್ಬೇಕು ಅಂದ್ರೆ ನಮ್ ವಿಕಾಸ್ ಪುಷ್ಪಗಿರಿ ಸರ್, ಸೊ ತುಂಬಾ ಒಡನಾಟ ಇರುವಂತವ್ರು. ಅವರು ಈ ಸಿನಿಮಾ ಮಾಡ್ಬೇಕು ಅಂದಾಗ ಸೊ ನಾನೇ ಬರಿಬೇಕು ಅನ್ನೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ವಹಿಸಿದ್ರು ಕೂಡ. ಮತ್ತೆ ಆ ಟೈಮಲ್ಲಿ ನಂಗೆ ಆಗ್ಲಿಲ್ಲ ಅಂದಾಗ್ಲೂ ಬಿಡ್ಲಿಲ್ಲ ಅವರು. ದೇವರಾಜ್ ಸರ್ ಅವ್ರಿಗೂ ಕರ್ಕೊಂಡು ಹೋಗಿ ಕೂರ್ಸಿದ್ರು. ಒಂದಷ್ಟು ವರ್ಷನ್ಸ್ ಗಳನ್ನ ನಾವು ಮಾಡಿದ್ವಿ, ಅಂದ್ರೆ ನಾವೇ ಮಾಡ್ತಾ ಇದ್ವಿ. ಸ್ಕ್ರೀನ್ ಪ್ಲೇ ಒಂದಷ್ಟು ಮಾಡೋದು, ಸ್ಕ್ರೀನ್ ರೈಟಿಂಗ್ ಒಂದಷ್ಟು ಮಾಡೋದು, ಮತ್ತೆ ಅದನ್ನ ಹೊಡೆದು ಬಿಸಾಕೋದು, ಮತ್ತೆ ಇನ್ನೊಂದು ಅಂತ ತುಂಬಾ ಇನ್ಫಾರ್ಮೇಟಿವ್ ಆಗಿ ಕಾಲೇಜಸ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಿ ಆ ವಿಚಾರಗಳನ್ನ ಕಲೆ ಹಾಕಿ ಅದನ್ನ ಒಂದು ಚಿತ್ರಕಥೆ ರೂಪದಲ್ಲಿ ತರೋದು ಮಾತ್ರ ಅಲ್ಲದೆ ಸಂಭಾಷಣೆಯಲ್ಲೂ ತುಂಬಾ ನೈಜವಾಗಿರ್ಬೇಕು ಅನ್ನೋದ್ರಲ್ಲಿ ತುಂಬಾ ಪ್ರಯಾಸ ಪಟ್ಟು ಮಾಡಿದಂತ ಒಂದು ಸಿನಿಮಾ. ಮತ್ತೆ ಒಬ್ಬ ಸಂಭಾಷಣೆಗಾರನಾಗಿನೂ ಚಿತ್ರಕಥೆ ರೂಪದಲ್ಲಿ ಬರೆಯೋದಕ್ಕೂ ನನಗೆ ಸಹಾಯ ಮಾಡಿಕೊಟ್ಟಂತಹ ಎಲ್ಲಾ ಟೆಕ್ನಿಷಿಯನ್ಸ್ಗೂ ಪ್ರೊಡಕ್ಷನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ಕ್ಯಾಮ್ 1770 ಏನಕ್ಕೆ ಸಿನಿಮಾ ನೋಡ್ಬೇಕು ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸಿನಿಮಾ ಮಾಡ್ತೀವಿ, ಬಟ್ ಯಾಕೆ ನೋಡ್ಬೇಕು ಅನ್ನೋದೊಂದಿರುತ್ತೆ. ಈ ಸಿನಿಮಾ ನಮ್ಗಾಗಿರೋ ಸಿನಿಮಾ, ನಮ್ಮ ಒಂದು ಎಜುಕೇಶನ್ಗಾಗಿರುವಂತ ಸಿನಿಮಾ. ಇವತ್ತು ಎಜುಕೇಶನ್ ತುಂಬಾ ತುಂಬಾ ಎಸೆನ್ಷಿಯಲ್ ಅಂಡ್ ಪೊಟೆನ್ಶಿಯಲ್ ಇರುವಂತ ಒಂದು ವಿಷಯ. ಅದು ಎಟಕದೇ ಇರುವಂತ ದ್ರಾಕ್ಷಿ ಆಗ್ಬಿಟ್ಟಿದೆ. ಸೊ ಅದನ್ನ ದಕ್ಕಿಸ್ಕೊಳ್ಳೋದು ಅದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಎಟಕದೇ ಇರೋ ದ್ರಾಕ್ಷಿಗೆ ನರಿಗಳೇ ಪ್ರಯತ್ನ ಪಡೋದು. ನರಿಗಳ ಕೈಯಲ್ಲೇ ಆಗದೆ ಇರುವಂತದ್ದು ಇನ್ನು ಶ್ರೀಸಾಮಾನ್ಯರು ನಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಪಾಯಿಂಟ್. ಮತ್ತೆ ಸ್ಕ್ಯಾಮ್ ಅಂದಾಗ ನಮ್ಗೆಲ್ರಿಗೂ ಒಂದು ಪಾಸಿಟಿವ್ ವೈಬ್ಗಿಂತ ಒಂದು ನೆಗೆಟಿವ್ ವೈಬ್ ಬರುತ್ತೆ. ಏನಕ್ಕೆ ಅಂದ್ರೆ ನಾವು ಸ್ಕ್ಯಾಮ್ ಅಲ್ಲಿ ಇದೀವಿ ಅನ್ನೋದೇ ಗೊತ್ತಿಲ್ಲದೆ ಯಾವನೋ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅನ್ನೋ ಭ್ರಮೆ ಬದುಕ್ತಾ ಇದೀವಿ. ಆಕ್ಚುಲಿ ಸ್ಕ್ಯಾಮ್ ಆಗ್ತಾ ಇರೋದು ನಮ್ಮ ಮೇಲೆನೆ. ಸೊ ನಮ್ಮ ಮೇಲೆ ಆಗ್ತಾ ಇರುವಂತ ಸ್ಕ್ಯಾಮ್ ನ ನಾವು ಯಾವ ರೀತಿ ಫೇಸ್ ಮಾಡಬೇಕು ಮತ್ತೆ ಯಾವ ರೀತಿ ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನ ಎಜುಕೇಟ್ ಮಾಡುತ್ತೆ ಈ ಸಿನಿಮಾ. ಎಜುಕೇಶನ್ ವಯ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ನೋಡ್ಬೇಕು, ಪೇರೆಂಟ್ಸ್ ನೋಡ್ಬೇಕು, ಹಾಗೂ ಟೀಚರ್ಸ್ ನೋಡ್ಬೇಕು. ಅಂದ್ರೆ ನಮ್ಗೆ ವಿದ್ಯೆ ಕಲಿಸೋರು ನೋಡ್ಬೇಕಾಗುತ್ತೆ. ಫೈನಲ್ ಒಂದೊಂದು ಮಾತು ಮಾತ್ರ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ದಿನಮಾನಗಳಲ್ಲೂ ಅನ್ನೋದಕ್ಕೆ. ಯೋಗ ಇದ್ರೆ ಲಕ್ಷ್ಮಿ ಬರ್ತಾಳೆ, ಹೋಗೋದ್ರು ಬರ್ತಾಳೆ, ಬಾಂದ್ರೂ ಬರ್ತಾಳೆ. ಜಾಗ ಇದ್ರೆ ಮಾತ್ರ ಸರಸ್ವತಿ ಬರ್ತಾಳೆ. ಆ ಜಾಗನ
ನಮ್ಮ ಮಕ್ಕಳಿಗೆ ಹೆತ್ತವರಾದವರು ನಾವು ಈ ಸಮಾಜ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಸ್ಕ್ಯಾಮ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಆಯ್ಕೆ ಮಾಡ್ಕೊಳ್ಳೋ ಸಬ್ಜೆಕ್ಟ್ಸ್ ಎಲ್ಲವೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಸಬ್ಜೆಕ್ಟ್ಸು. ಆ್ಯಂಡ್ ಈಗ ರಿಲೀಸ್ ಮಾಡ್ತಿರೋ ಟೈಮು IPL ಟೈಮು, ಆ ಧೈರ್ಯಕ್ಕೆ ಮೊದಲನೇದಾಗಿ ನಿಮ್ಗೊಂದು ದೊಡ್ಡ ಸಲಾಮು. IPL ವಿಷಯ ಯಾಕೆ ಹೇಳಿದೆ ಅಂತಂದ್ರೆ, ಇವತ್ತು ಒಂದು ನ್ಯೂಸ್ ಓದಿದೆ ಬೆಳಗ್ಗೆ ಫೇಸ್ಬುಕ್ ಅಲ್ಲಿ. ಯಾರೋ ಒಬ್ರು IPL ಬೆಟ್ಟಿಂಗ್ ಅಲ್ಲಿ 1.5 ಕೋಟಿ ಹಣ ಕಳ್ಕೊಂಡು ಅದರಿಂದ ಮನನೊಂದು ಅವರ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಯಾಕೆ IPL ವಿಷಯ ಬಂತು ಅಂತಂದ್ರೆ, ಅಫ್ಕೋರ್ಸ್ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ನಮ್ಮ ತರ ಕಷ್ಟ ಪಡಬಾರ್ದು ಅನ್ನುವ ಒಂದು ಬಲವಾದ ಆಸೆ ಇರುತ್ತೆ. ಅವ್ರು ಪಟ್ಟಿರೋ ಕಷ್ಟ ಯಾವುದೇ ಲೆವೆಲಲ್ಲಿ ಇರಲಿ, ಅದನ್ನ ನಮ್ಮ ಮಕ್ಕಳು ಪಡಬಾರ್ದು. ಅದಕ್ಕಿಂತ ಸ್ವಲ್ಪ ಅವರ ಬದುಕು ಚೆನ್ನಾಗಿರ್ಬೇಕು ಅಂತಂದ್ರೆ ಏನು, ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯಿಂದ ಆಸೆ. ನಮ್ಮ ತಂದೆ ತಾಯಿಗೂ ಬಹಳ ಆಸೆ ಇತ್ತು. ನಾವೇ ನೆಟ್ಟಿಗೆ ಓದ್ದೆ ಅದನ್ನ ಏನು ಫುಲ್ಫಿಲ್ ಮಾಡಲಿಲ್ಲ. ಆದ್ರೆ ಇವತ್ತು ಈ ಎಜುಕೇಶನ್ ಅನ್ನೋದು ನಿಜವಾಗ್ಲೂ ಒಂದು ಮಾಫಿಯಾ ತರ ಆಗಿದೆ. ಈ ವಿಷಯ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ ಈ ವಿಷಯನ ಚರ್ಚೆ ಮಾಡಿದ್ದಾರೆ. ನನಗೆ ಕಳೆದ ವರ್ಷ ಕ್ರಾಂತಿ ಸಿನಿಮಾ ಬಂತು, ಅದು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಿರೋದ್ರ ಬಗ್ಗೆ ಒಂದು ವಿಷಯನ ಚರ್ಚೆ ಮಾಡಿತು. ಇನ್ನೊಂದು ಸಿನಿಮಾ 12th ಫೇಲ್, ಒಬ್ರು IPS ಆಫೀಸರ್ ನಿಜ ಜೀವನದ ಕಥೆ, ಎರಡೂ ಇನ್ಸ್ಪೈರಿಂಗ್ ಸಿನಿಮಾ. ಈ ಸ್ಕ್ಯಾಮ್ ಸಿನಿಮಾ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತ ಸಿನಿಮಾ. ಒಂದು LKG UKG ಸೀಟ್ ತಗೊಳ್ಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟುವಂತ ಕಾಲಘಟ್ಟದಲ್ಲಿ ಇದೀವಿ. ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕ, ಸೈಕಲ್ಲು, ಮಧ್ಯಾಹ್ನ ಊಟ ಎಲ್ಲವೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸರ್ಕಾರಿ ಮಾದರಿ ಶಾಲೆಗಳೇ ಇದಾವೆ. ಆದ್ರೆ ಪೇರೆಂಟ್ಸ್ ಆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳ್ಸೋಕೆ ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ. ಇಂಗ್ಲಿಷ್ ಕಲೀಲೇಬೇಕು. ಈ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳು ಬೇರೆಯವ್ರ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ಬೇಕಾಗಿದೆ, ಅಥವಾ ಬೇರೆ ಒಂದು ಒಳ್ಳೆಯ ಹುದ್ದೆನ ಪಡ್ಕೊಳ್ಳೋಕೆ ಪ್ರೈವೇಟ್ ಶಾಲೆಗಳು, ಸಾಕಷ್ಟು ಪ್ರೈವೇಟ್ ಶಾಲೆಗಳು, ನೀವು ಎಂತೆಂತ ಸಣ್ಣ ಊರ್ ಹೋದ್ರು ಸಾಕಷ್ಟು ಪ್ರೈವೇಟ್ ಶಾಲೆಗಳಿದಾವೆ. ಅವ್ರು ಎಜುಕೇಶನ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಆದ್ರೆ ಇಲ್ಲಿ ಹಣ ಯಾವಾಗ ಇನ್ವಾಲ್ವ್ ಆಗುತ್ತೋ ಅವಾಗ ಹಣ ಇದ್ದವ್ರಿಗೆ ಮಾತ್ರ ಅದು ದಕ್ಕತ್ತೆ. ಅವರು ನಮ್ಮ ರೈಟ್ರು ಸರ್ ಹೇಳಿದ್ರು. ಸೊ ಈಗ ಹಣ ಇನ್ವಾಲ್ವ್ ಆದ ತಕ್ಷಣ ಅಲ್ಲೊಂದು ಕಾಂಪಿಟೇಷನ್ ಇರುತ್ತೆ. ಯಾರಿಗೆ ಸೀಟ್ ಸಿಗಬೇಕು ಅಂದ್ರೆ ನಿಜವಾಗ್ಲೂ ಯೋಗ್ಯ ವಿದ್ಯಾರ್ಥಿಗಳಿಗೆ ಸಿಗಬೇಕಾ ಅಥವಾ ಹಣ ಇದ್ದವ್ರಿಗೆ ಸಿಗಬೇಕಾ? ಈ ವಿಷಯದ ಬಗ್ಗೆ ವಿಕಾಸ್ ಅವರು ಈ ಸಿನಿಮಾದಲ್ಲಿ ಸಾಕಷ್ಟು ನಮ್ಮ ಅಂದ್ರೆ ಪೇರೆಂಟ್ಸ್ ಗಳ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಹುಟ್ಟಾಕುವಂತ ವಿಷಯಗಳನ್ನ ಮಾತಾಡಿದ್ದಾರೆ. ಆ ಕಾರಣಕ್ಕಾಗಿ ಮೊದಲು ಪೇರೆಂಟ್ಸ್ ಈ ಎಲ್ಲ ಈಗ ಎಕ್ಸಾಮ್ ಮುಗಿತಾ ಬಂದಿದೆ, ಸಾಕಷ್ಟು ಎಕ್ಸಾಮ್ಸ್ಗಳು ಮುಗಿದಿದೆ. ಸೊ ಈ ಮೂಲಕ ನಿಮ್ಮಲ್ಲಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು, ಪೇರೆಂಟ್ಸ್ ಈ ಸಿನಿಮಾನ ತಮ್ಮ ಮಕ್ಕಳ ಜೊತೆ ನೋಡ್ಬೇಕು. ನೀವು ಯಾವುದೇ ಕಾಲೇಜ್ ಆಗಿರ್ಬೋದು, ಯಾವುದೇ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು, ಹಣ ಇನ್ವೆಸ್ಟ್ ಮಾಡ್ತಿರಲ್ಲ, ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 12ಕ್ಕೆ ನಮ್ಮ ಸಿನಿಮಾ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಅವ್ರ ವಿಷನ್ ತುಂಬಾ ಎಷ್ಟು ಕ್ಲಿಯರ್ ಇರೋದ್ರೆ, ಇವನ್ ಅವ್ರು ಏನ್ ಹೇಳಿದ್ರು ಶೂಟಿಂಗ್ ಅದನ್ನೇ ಮಾಡಿದ್ರು. ಎಷ್ಟೋ ಸಲ ನಾವು ಎಷ್ಟೋ ಸಿನಿಮಾ ಮಾಡ್ತೀವಿ, ಹೇಳೋದಂತ ಮಾಡೋದು ನಮ್ಗೆ ಶೂಟಿಂಗ್ ಮಾಡೋವಾಗಲೇ ಗೊತ್ತಾಗುತ್ತೆ ಏನ್ ನನಗೆ ಈ ತರ ಹೇಳಿರ್ಲಿಲ್ಲ ಅಂತ. ಆ ವಿಷಯದಲ್ಲಿ ನಿಜವಾಗ್ಲೂ ಗೆದ್ದಿದ್ರೆ ಅಂತ ಹೇಳ್ಬೇಕು. ಸೊ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ ನಿಮ್ಗೆ. ನಾವು ನಿಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂದ್ರೆ ಇವತ್ತಿಗೆ ಒಬ್ಬ ನಿರ್ಮಾಪಕ ನೋಡ್ಕೋದು ಎಷ್ಟು ಕಷ್ಟ ಆಗೋದು ಡೈರೆಕ್ಟರ್ ಮಾತ್ರ ಗೊತ್ತು. ಸೊ ಆ ಒಂದು ವಿಷಯದಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಟೈಮ್ ಇತ್ತು, ಸರಸ್ವತಿ ಇದ್ರೆ ಲಕ್ಷ್ಮಿ ಒಲ್ದು ಬರ್ತಾಳೆ ಅಂತ. ಇವತ್ತು ಆ ಸರಸ್ವತಿ ನೋಡ್ಸ್ಕೊಳಕ್ಕೆ ಲಕ್ಷ್ಮಿ ಬೇಕು ಅನ್ನೋ ತರ ಆಗೋಗಿದೆ ಸ್ಥಿತಿ. ಬೇರೆ ಯಾವುದೇ ದೇಶಕ್ಕೆ ಹೋಗಿ ನೀವು ಸರ್ಕಾರಿದು ಏನೇ ಒಂದಿತ್ತು ಅಂದ್ರೂ ಅದ್ರದ್ದು ಸೌಲಭ್ಯಗಳನ್ನ ತಗೊಳಕ್ ಇಷ್ಟಪಡ್ತಾರೆ. ಒಂದು ಹಾಸ್ಪಿಟಲ್ ಇರ್ಬೋದು, ಒಂದು ಎಜುಕೇಶನ್ ಇರ್ಬೋದು, ಏನಿರ್ಬೋದು. ಬಟ್ ನಮ್ದ್ರಲ್ಲಿ ಯಾವ ತರ ಅಂದ್ರೆ ಅದು ಎಷ್ಟು ತಾತ್ಸಾರ ಉಳಿದ್ರೆ, ದೊಡ್ಡ ದೊಡ್ಡ ಮಿನಿಸ್ಟರ್ಗಳ ಹೆಸರಲ್ಲಿ ಹಾಸ್ಪಿಟಲ್ಗಳು, ಎಜುಕೇಶನ್ ಸೆಂಟರ್ ಇರೋದ್ರಿಂದ ಅವ್ರು ಯಾವುದೇ ರೀತಿಯಲ್ಲೂ ಸರ್ಕಾರಿ ಶಾಲೆಗಳಾಗಿ ಏನೇ ಒಂದಕ್ಕೂ ಪ್ರಾಮುಖ್ಯತೆ ಕೊಡೋದಕ್ಕೆ ಬಿಡ್ತಾನೆ ಇಲ್ಲ. ಯಾಕೆಂದ್ರೆ ಅವ್ರ ಬಿಸ್ನೆಸ್ ಹಾಳಾಗೋಗುತ್ತೆ. ಇವತ್ತಿಗೆ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗೋಗಿದೆ.
ಒಂದು ನಿಮಿಷದ ಒಂದು ಶಾರ್ಟ್ ಸ್ಟೋರಿ ನೋಡಿದ್ದೆ. ಹೊಸದಾಗಿ ಒಂದು T&Dಗೆ ಒಂದು ಮಗುನ ಕರ್ಕೊಂಡ್ಬಂದು ಅವ್ರ ಅಪ್ಪ ಸೇರಿಸ್ಬಿಟ್ಟು ಹೋಗ್ತಾನೆ. ಮೊದಲನೇ ದಿನ ಕೆಲಸ ಏನು ಗೊತ್ತಿಲ್ಲ, ಅವನು ಟೀ ಮಾಡೋನು ಒಂದು ಇದನ್ನ ಕೊಟ್ಬಿಟ್ಟು ಸ್ಟ್ಯಾಂಡ್ ಒಂದು 6-7 ಗ್ಲಾಸ್ ಇಟ್ಬಿಟ್ಟು ಎದುರುಗಡೆ ಕಂಪ್ನಿಗೆ ಹೋಗ್ಬಿಟ್ಟು ಬಂತಾನೆ. ಅವ್ರಿಗೆ ಏನು ಗೊತ್ತಿಲ್ಲ, ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೋಗ್ತಾನಿಗೆ ಹೋಗಿ ಬಾಗಿಲು ತಳ್ತಾನೆ ಬಾಗಿಲು ಓಪನ್ ಆಗೋದಿಲ್ಲ. ಅದೇ ಟೈಮ್ ಸ್ಕೂಲ್ ಹೋಗ್ತಾರೆ ಹೋಗಿದ್ರೆ ಅವ್ರಿಗೂ ಹೋಗಿ ಬಂದ್ಬಿಟ್ಟು ತಲೆ ಮೇಲೆ ಒಂದು ಏಟ್ ಹೊಡ್ಬಿಟ್ಟು ಅಲ್ಲಿ ಪುಲ್ ಅಂತ ತೋರಿಸ್ತಾರೆ, ಇಳಿಬೇಕು ಬಾಗಿಲನ್ನ ಅಂತ. ಸೊ ಎಜುಕೇಶನ್ ಅನ್ನೋದು ಎಷ್ಟು ನೋಡಿ, ಅವ್ರಿಗೆ ಅದು ಪುಲ್ ಅನ್ನೋದು ಗೊತ್ತಿಲ್ಲ, ಪುಷ್ ಮಾಡ್ತಾ ಇರ್ತಾನೆ ಬಾಗಿಲನ್ನ. ಆ ಒಂದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡ್ಬಿಟ್ರೆ ಅದಕ್ಕೆ ಹೇಳುದು ಪೆನ್ ಈಸ್ ಮೈಡಿಯರ್ ದ್ಯಾನ್ ಸ್ವೋರ್ಡ್ ಅಂತ. ಒಂದು ಲೇಖನಿ ಕತ್ತಿಗಿಂತ ಹರಿತವಾಗಿರುತ್ತೆ ಅಂತ. ಸೊ ಎಜುಕೇಶನ್ ಇಲ್ಲ ಅಂದ್ರೆ ನಾವು ಏನೋ ಶಿಲಾಯುಗದಲ್ಲಿ ಬದುಕೋ ತರ ಆಗುತ್ತೆ. ಸೊ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಸ್ಕ್ಯಾಮ್ 1770 ಮಾಡಿದ್ದಾರೆ. ಇದೇ ಮುಂದಿನ ತಿಂಗಳು ಏಪ್ರಿಲ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ. ಇಡೀ ಟೀಮ್ಗೆ ವಿಶ್ ಯು ಗುಡ್ ಲಕ್. ಅಂಡ್ ರಂಜನ್ ನಮ್ಮ ಅಕ್ಕನ ಹೀರೋ, ಗುಡ್ ಲಕ್ ಅಪ್ಪ. ಅಂಡ್ ಇವನ್ ನಿಶ್ಚಿತ ವಿದ್ಯಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಟೆಕ್ನಿಷಿಯನ್ಸ್ ಬರ್ತಾರೆ, ಥ್ಯಾಂಕ್ಸ್ ಲಕ್ ಕಣೆ. ಎಲ್ಲ ಹೇಳಿ ಆಗ್ತದೆ ಮತ್ತೆ ನಾವೆಲ್ಲರೂ ಪ್ಲಾನ್ ಮಾಡಿರ್ತೇವ, ಇದ್ ಮಾತಾಡ್ಬೇಕು ಅದ್ ಮಾತಾಡ್ಬೇಕು, ಅರ್ಧ ನರ್ವಸ್ ಅಲ್ಲಿ ಹೋಗ್ಬಿಡ್ತದೆ, ಇನ್ನೊಂದು ಅರ್ಧ ಇವರೆಲ್ಲ ಮಾತಾಡಿರ್ತಾರೆ. ಓಕೆ, ಸೊ ಅದೇ ಸ್ಕ್ಯಾಮ್ 1770 ಈ ಸಿನಿಮಾದಲ್ಲಿ ಎಷ್ಟು ಮೆಸೇಜ್ ಇದೆಯೋ ಅಷ್ಟೇ ಎಂಟರ್ಟೈನಿಂಗು ಆಗಿದೆ. ಸೊ ಯಾರು ಮರಿಬೇಡಿ, ಸಿನಿಮಾ ಅಂತಂದಾಗ ಎಂಟರ್ಟೈನಿಂಗು ಇದೆ. ಸೊ ಕಂಪ್ಲೀಟ್ ಎಂಟರ್ಟೈನಿಂಗು ಎಲ್ಲ ಮೂಡಿದಂತ ಒಂದು ಸಿನಿಮಾ. ಹಾಗೆ ಈ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ಖುಷಿಯಿಂದ ಮಾಡಿದ್ದೇವೆ ನಾವು. ಶೂಟಿಂಗ್ ಸೆಟಲ್ ಆಗಿರಲಿ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸಾರಿಗೂ ವಿಕಾಸ್ ಅನ್ನೋರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಅವರು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಅಂದ್ರೆ ಇವರಿಬ್ರು ನನಗೆ ತುಂಬಾ ಕಾದಿದ್ದಾರೆ. ನಾನು ಕಾಂತಾರ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ. ಅಂದ್ರೆ ಶೂಟಿಂಗ್ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ರು, ನನ್ಗೆ ಕಾಲ್ ಸಿಗ್ತಾ ಇರಲಿಲ್ಲ. ಪಾಪ ವೆಯ್ಟ್ ಮಾಡಿ ಅದಾದ್ಮೇಲೆ ಯಾರ್ಯಾರೋ ನಂಗೆ ಅಲ್ಲಿ ಸೆಟ್ಟಲ್ಲಿ ಬಂದವರೆಲ್ಲ ಹೇಳ್ಕೊಂಡು ಫೋನ್ ಎತ್ತಿಲ್ಲ ಅಂತ ನೀವು. ಸೊ ಅಲ್ಲಿಂದ ಫೋನ್ ಎತ್ತಿ ಮಾತಾಡಿ ನಿಮಗೆ ಕಾಯ್ತಾ ಇದ್ವಿ ಅಂತ ಹೇಳಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಒಳ್ಳೆ ಒಂದು ಮೂಮೆಂಟ್. ತುಂಬ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ, ಧನುಷ್, ಹಾಗೆ ಚಿತಾ, ವೈಷ್ಣವಿ, ಹಾಗೆ ತುಂಬ ಜನ ಇದ್ದಾರೆ ಇನ್ನು. ಹಾಗೆ ಅಷ್ಟೇ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಪ್ರೊಡ್ಯೂಸರ್ ಸರ್, ಆಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಸ್ವಾಮಿ ಅಂಕಲ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಈ ಮೂವಿನ ನಾವು ತುಂಬಾ ಲೈಕ್ ಹಿ ಸೆಡ್ ಎಂಜಾಯ್ ಮಾಡಿದೀವಿ. ಆ್ಯಂಡ್ ಬೀಯಿಂಗ್ ಅ ಸ್ಟೂಡೆಂಟ್ ಐ ಥಿಂಕ್ ದ ಮೂವಿ ಗಿವ್ಸ್ ಅ ಮೆಸೇಜ್, ಅಂದ್ರೆ ರಿಲೇಟಬಲ್. ಐ ರಿಮೆಂಬರ್ ಸರ್ ಹೇಳುವಾಗ ಸ್ಟೋರಿನ ಐ ಮೀನ್ ಕಟ್ ಆಫ್ ಮಾಡ್ಬಿಟ್ಟು ಇದು ನನ್ನ ಫ್ರೆಂಡ್ಗಾಗಿತ್ತು ಅಥವಾ ಅವ್ರಿಗೆ ಹಂಗಾಗಿತ್ತು ಅಂತ ಐ ಕುಡ್ ಟೆಲ್. ಸೊ ಬೀಯಿಂಗ್ ಸ್ಟೂಡೆಂಟ್ಸ್ ಐ ಥಿಂಕ್ ಎಲ್ಲರಿಗೂ ಒಂಥರ ಯಾರಾದ್ರೂ ಒಬ್ರು ಇರ್ತಾರೆ ಗೊತ್ತಿರೋರು ವಿತ್ ಹೂಮ್ ಈ ತರ ಆಗಿರುತ್ತೆ ಅಂತ. ಸೊ ವಾಚಿಂಗ್ ದಿಸ್ ಮೂವಿ ಐ ಥಿಂಕ್ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಆಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಂತ. ಸೊ ಲೈಕ್ ಹಿ ಸೆಡ್ ಎಲ್ಲರೂ ಹೇಳಿದ್ದಾರೆ ಮೂವಿ ಬಗ್ಗೆ. ಸೊ ಪ್ಲೀಸ್ ಐ ಥಿಂಕ್ ಏಪ್ರಿಲ್ 12 ಬಂದು ಮೂವಿನ ನೋಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಪಾತ್ರ ಆಗಿತ್ತು, ಇದಕ್ಕೆ ಮುಂಚೆ ಏನು ಮಾಡಿದೆ, ಮುಂದೆ ಬಂತು? ನನ್ನ ರೋಲ್ ಇನ್ ದ ಮೂವಿ ಇಸ್ ಐ ಥಿಂಕ್ ಐ ಆಮ್ ಅ ಸ್ಟೂಡೆಂಟ್. ಸೊ ನನ್ನ ಜೊತೆ ನಾನು ಓದ್ತಾ ಇರೋ ಸ್ಟೂಡೆಂಟ್ ಆಗಿ ನಾನೇನ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ನನಗೆ ಸೀಟ್ ತಗೊಳ್ಳೋವಾಗ ನನ್ಗೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ನನ್ಗೆ ಯಾರಿಂದ ಏನ್ ಹೆಲ್ಪ್ ಆಗುತ್ತೆ ಇಸ್ ವಾಟ್ ನನ್ನ ಕ್ಯಾರೆಕ್ಟರ್ ಇಸ್ ಅಬೌಟ್. ಸೊ ರಿಯಲ್ ಲೈಫ್ಗೆ ಓದ್ತಾ ಇರ ಇನ್ನು? ಹಾ, ಸೊ ನಾನು ರಿಯಲ್ ಲೈಫ್ ಅದೇ ತುಂಬಾ ರಿಲೇಟಬಿಲಿಟಿ ಇದೆ. ಅಂದ್ರೆ ನನ್ ಪರ್ಸನಲಿ ಆಗಿನಾದ್ರು ಐ ನೋ ಫ್ರೆಂಡ್ಸ್ ಅಲ್ಲ, ಅವ್ರಿಗೆ ಐ ಕ್ಯಾನ್ ಸೇ ಸರ್ ಸ್ಟೋರಿ ಹೇಳುವಾಗ ಅದೇ ಐ ಸೆಡ್ ನನ್ನ ಫ್ರೆಂಡ್ಸ್ ಜೊತೆನೂ ಈ ತರ ಆಗಿದೆ ಅಂತ ಅದು ನಮಗ್ ಗೊತ್ತಿರುತ್ತೆ. ಸೊ ನನ್ನ ಪೇರೆಂಟ್ಸ್ ಆಲ್ಸೋ ಅವ್ರನ್ನ ಕೇಳಿದಾಗ ಡಿಸೈಡ್ ಓಕೆ ಹಿಂಗೆಲ್ಲ ಆಗುತ್ತೆ ಅಂತ ಅವ್ರಿಗೂ ಥ್ರೂ ದ ಪ್ರಾಸೆಸ್ ಆಫ್ ದ ಮೂವಿ ಗೊತ್ತಾಗಿದೆ. ಸೊ ಐ ಹೋಪ್ ಈ ಅವೇರ್ನೆಸ್ ಇನ್ನ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಥ್ರೂ ದ ಮೂವಿ ಅಂತ. ಸೊ ಮೊದಲನೇ ಸಿನಿಮಾ ಹೇಗೆ ಸೆಲೆಕ್ಟ್ ಆಗಿ? ಸ್ವಾಮಿ ಅಂಕಲ್ ಹೆಲ್ಪ್ ಇಂದ ಐ ಥಿಂಕ್ ಐ ಗಾಟ್ ದ ರೋಲ್. ಸರ್ ಜೊತೆ ಐ ಆಡಿಷನ್ ಅಂಡ್ ಐ ಥಿಂಕ್ ಹಿ ಲೈಕ್. ನಿಮ್ಮ ಪಾತ್ರದ ಬಗ್ಗೆ ಬೇರೆ ಸಿನಿಮಾಗೆ ಈ ಸಿನಿಮಾಗೆ ನಿಮ್ಮ ಪಾತ್ರ ಫುಲ್ ಲೀಡ್ ಆಗಿ ಮಾಡ್ತಾರೆ, ನೀವು ಮೇನ್ ಲೀಡ್. ಅವಾಗಿನ ಮೆಚುರಿಟಿ ಇರಲಿ, ಮೆಚೂರ್ ಆಗಿದ್ದೀರಾ? ಅದು ಯಾವ ತೂಕದಲ್ಲಿ ತೂಕ ಮಾಡ್ತಿದ್ರೆ ಗೊತ್ತಿಲ್ಲ ನಂಗೆ, ಮೆಚೂರ್ ಆಗಿಲ್ಲ. ಅದೇ ಸೊ ಈ ಪಾತ್ರದಲ್ಲಿ ಹೇಗಿದ್ರೆ ಅಲ್ಲಿ ಏನೋ ದಟ್ಟಾಗಿ ಸುಮ್ಮನೆ ಹೋಗ್ತಿದ್ನು, ಇಲ್ಲೇನೋ ಮಾತಾಡ್ತಿದ್ದೆ ನಾನು. ಸೊ ಆ ಒಂದು ವ್ಯತ್ಯಾಸ ಇದೆ. ಹಾಗೆ ತುಂಬಾ ಚುರುಕಾಗಿ ಎಲ್ಲರ ಹತ್ರ ಮಾತಾಡ್ತಾ ನಾನು ನಿಜ ಲೈಫಲ್ಲಿ ಹಾಗಿಲ್ಲ. ಸೊ ನಾನು ಆಪೋಸಿಟ್ ಆಗಿ ನಾನು ಮಾಡ್ತಾ ಇದ್ದೇನೆ. ಸೊ ಅದು ಒಳ್ಳೆ ಮೂಡಿ ಬಂದಿದೆ, ನನ್ಗೆ ತುಂಬಾ ಖುಷಿ ಆಯ್ತು ಆ ಪಾತ್ರ.
ವರ್ಕ್ಶಾಪ್ ಮಾಡ್ತಾ ಇರ್ಬೇಕಾದ್ರೂ ಸೀರಿಯಸ್ ಹೇಳ್ತೇನೆ, ಡೈರೆಕ್ಟರ್ ಸರ್ ರಾತ್ರಿ ಬಂದು ಶೂಟಿಂಗ್ ಮುಗಿಸಿದ್ರು, ನೈಟ್ ಬಂದು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಯಾಕಂದ್ರೆ ಬೆಂಗಳೂರು ಸ್ಲ್ಯಾಂಗ್ ಆಗಬೇಕಿತ್ತು. ನಂಗೆ ಬೆಂಗಳೂರು ಸ್ಲ್ಯಾಂಗ್ ಬರ್ತಾ ಇರಲಿಲ್ಲ, ಲಿಟಲ್ ಬಿಟ್ ಮಿಕ್ಸ್ ಮಂಗಳೂರು, ಈಗಲೂ ಗೊತ್ತಾಗ್ತಿರ್ಬೋದು ಕೆಲವರಿಗೆ. ಸೊ ಹಾಗೆ ಆ ಥರ ಒಂದು ಕ್ಯಾರೆಕ್ಟರ್ ಚುರುಕಾಗಿರುವಂಥ ರಂಜನ್. ಡಬ್ಬಿಂಗ್ 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 ನಾನೇ ಮಾಡಿದೆ, ತುಂಬಾ ಕಷ್ಟಪಟ್ಟು ಮಾಡಿದೆ, ತುಂಬಾ ದಿನ ತಗೊಳ್ತು ಡಬ್ಬಿಂಗಿಗೆ. ಅದೇ ಮಂಗಳೂರು ಸೆಂಟರ್ ಇರುತ್ತೆ ವಾಯ್ಸ್ ಇಲ್ಲ ಬೆಂಗಳೂರು ಸ್ಲ್ಯಾಂಗ್ ಮಾಡ್ತಾ ಇದ್ದೆ ನಾನು. ಸೊ ಬೆಂಗಳೂರು ಸ್ಲ್ಯಾಂಗ್ ಅಲ್ಲಿ ತುಂಬಾ ದಿನ ತಗೊಳ್ತು ನನಗೆ ಅದು ಮಾಡ್ಲಿಕ್ಕೆ, ಅದು ಇದು ಬರ್ಲಿಕ್ಕೆ. ಸೊ ತುಂಬಾ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಸರ್, ಈ ತರ ಕೂಲ್ ಆಗಿ ಮಾಡಿ ಅಂತ. ಸೊ ಮ್ಯೂಸಿಕ್ ಡೈರೆಕ್ಟರ್ ಸಾರಿ ಡಬ್ಬಿಂಗ್ ಮಾಸ್ಟರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಸಣ್ಣ ಪುಣ್ಣ ಮಿಸ್ಟೇಕ್ ಆಗುತ್ತೆ, ಸಾರಿ. ಸೊ ಆ ಥರ ಸೊ ಎಲ್ಲರೂ ನೋಡಿ, ಸಿನಿಮಾ ಏಪ್ರಿಲ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಬೇಕು. ಸರ್ಕಾರಿಯಲ್ಲಿ ನೀವು ದತ್ತಪ್ರಾಯಣವನ್ನು ಹೇಗೆ ಗೆಲ್ಲಿಸಿದ್ರು, ಇಲ್ಲಿ ನಮ್ಮ ಸ್ಕ್ಯಾಮ್ ಹುಡುಗರನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಹೌದು ಸರ್, ಜಾನಪ್ರವೀಣ ಇದ್ದೇನೆ ಇಲ್ಲಿ. ಓಕೆ. ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಚಿತ್ರಕ್ಕೆ ನನಗೆ ಸಂಗೀತ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಹಾಗೆ ಚಿತ್ರದ ಬಗ್ಗೆ ಏನು ಕಥಾಹಂದ್ರ ಅಂತ ಎಲ್ಲ ನಮ್ಮ ಎಲ್ಲರೂ ಈಗಾಗಲೇ ಮಾತಾಡಿದ್ದಾರೆ. ನಾನು ನನ್ನ ಪಾತ್ರ ಏನು ಚಿತ್ರದಲ್ಲಿ ಅದನ್ನ ಮಾತಾಡ್ಬಿಡ್ತೀನಿ. ನಾನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕನ ಕೆಲಸ ಮಾಡಿದ್ದೀನಿ. ಈ ಚಿತ್ರದಲ್ಲಿ 3 ಹಾಡಿದೆ. ಅದರಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಒಂದು ಹಾಡು ಬರೆದಿದ್ದಾರೆ, ಇನ್ನೊಂದು ನಮ್ಮ ಶಂಕರ್ ಸರ್ ನಿರ್ದೇಶಕರು ಅವರೊಂದು ಬರೆದಿದ್ದಾರೆ, ಇನ್ನೊಂದು ಸಣ್ಣ ಒಂದು ಬಿಟ್ ಸಾಂಗ್ ಇದೆ ಕೊನೆಯಲ್ಲಿ ಬರುವಂತಹ ಒಂದು ಹಾಡು, ಅದನ್ನ ನಾನು ಬರ್ತಿದ್ದೀನಿ. ಸೊ ಎಲ್ಲರೂ ಮಾತಾಡಿರೋದನ್ನ ನಾನು ಹಾಡಿನ ಒಂದು 4 ಲೈನ್ ಇದೆ, ಅದನ್ನ ಹಾಡಿ ನನ್ನ ಮಾತಾಡ್ತೀನಿ. ಈ ಲೈಫೇ ನಿನ್ನ ಚಾಯ್ಸ್ ಅಲ್ಲ, ಯಾರಿದ್ರೆ ನೀನೇನಿಲ್ಲಲ್ಲ. ತಪ್ಪನ್ನು ಮಾಡೋರನ್ನು ತಡೆಯೋರು ಯಾರು ಇಲ್ಲಿ, ಹೇಳೋರು ಕೇಳೋರಿಲ್ಲ ರೀ. ನ್ಯಾಯಕ್ಕೆ ಜೀವ ಕೊಟ್ಟು ಅನ್ಯಾಯಕ್ಕೆ ಜೀವ ಚೆಲ್ಲೋ ಲೈನನ್ನ ತಿದ್ದೋರ್ ಯಾರಿಲ್ಲಿ. ಕನಸುಗಳ ಬೆನ್ನೇರಿ ಆಸೆಗಳ ಮೇಲೇರಿ ಹೋಗೋರ ರೆಕ್ಕೆ ರಕ್ಷಿಸಿ ಸತ್ಯದ ಹಾದಿಯ ಉಳಿಸೋರ್ ಯಾರಿಲ್ಲಿ. ಈ ಲೈಫೇ ನಿನ್ನ ಚಾಯ್ಸ್ ಅಲ್ಲ, ಯಾರಿದ್ರೆ ನೀನೇನಿಲ್ಲಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ದೇವನ್ ಸರ್, ಥ್ಯಾಂಕ್ ಯು ವಿಕಾಸ್ ಸರ್, ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಸರ್. ಇದರಲ್ಲಿ ಆಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಸೆಲೆಕ್ಷನ್ ಇದರಲ್ಲಿ ನನ್ನನ್ನು ಕಳಿಸಿದ್ದು ನಾರಾಯಣ ಸ್ವಾಮಿ ಸರ್, ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಮಗನೂ ಸೆಕೆಂಡ್ PUC ಮಾಡ್ತಿರೋದ್ರಿಂದ ಈಗ ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದಾನೆ. ಅದಕ್ಕೆ ಮುಂಚೆ 1 ತಿಂಗಳಿಂದಾನೇ ಸುಮಾರು ಫೋನ್ಗಳು ಬರೋಕ್ಕೆ ಶುರುವಾಯಿತು. ಸರ್ ನಾನು ಹೇಳಿದೆ ಅವನು CET ಎಕ್ಸಾಮ್ ಬರೀಲಿ, ಆಮೇಲೆ ನಾನು ಇಂಜಿನಿಯರಿಂಗ್ ಸೀಟು ಯಾವುದು ಅಂತ. ಸರ್ ನೀವು 20,000 ಕೊಟ್ಟು ಇವಾಗ ಬುಕ್ ಮಾಡಿ, ನಿಮ್ಮ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ನಾವು ಸೀಟ್ ಕೊಡ್ತೀವಿ ಫಸ್ಟೇನೆ. ಅಂದ್ರೆ ನಮ್ಗೆ ಇವಾಗ ಒಂದು 5 ವರ್ಷದ ಹಿಂದೆ ಯಾವ ಸ್ಕ್ಯಾಮ್ ಅಂತ ಗೊತ್ತಾಗ್ತಿರ್ಲಿಲ್ಲ, ಈಗ ಟ್ರೂ ಕಲರ್ ಗೊತ್ತಾಗ್ಬಿಡತ್ತೆ ಇದು ಸ್ಕ್ಯಾಮ್ ಅಂತ. ಅಲ್ಲಿ ತನಕ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಪ್ರಿಪೇರ್ದಾಗ ಆಯ್ತು 20,000 ರೂಪಾಯಿ ತಾನೆ ರೆಡಿ ಮಾಡ್ಕೊಂಬಣ್ಣ, ರಿಸ್ಕ್ ಏನಕ್ಕೆ ಅಂತ ಹೇಳ್ತಿದ್ವಿ. ಇವಾಗ ಫಸ್ಟೇನೆ ಡೋಂಗಿ ಬಕೆಟು ಸ್ಕ್ಯಾಮ್ ಏನೇನ್ ಬೇಕು ಎಲ್ಲ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನಾವು ದುಡ್ಡು ಉಳಿಸ್ಕೊಂಡ್ವಿ ಅಂತ ಹೇಳ್ಬೋದು. ಇದು ಪ್ರತಿಯೊಬ್ರು ನೋಡಬೇಕಾದಂತ ಸಿನಿಮಾ. ಅಂದ್ರೆ ಪ್ರತಿಯೊಬ್ರು ಪೇರೆಂಟ್ಸು ಮಕ್ಕಳು ಎಲ್ಲರೂ ನೋಡಬೇಕಾಗಿದ್ದ ಸಿನಿಮಾ. ಅಂದ್ರೆ ಯಾವ ತರ ಸ್ಕ್ಯಾಮ್ ಆಗುತ್ತೆ ಎಜುಕೇಶನ್ ಸಂಬಂಧಪಟ್ಟಂಗೆ ಅಂತ ಅಂದ್ಬಿಟ್ಟು ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡಿದ್ರಿ.
ಥ್ಯಾಂಕ್ ಯು ವೆರಿ ಮಚ್ ವಿಕಾಸ್ ಸರ್. ಒಳ್ಳೇದಾಗ್ಲಿ. ನಮ್ಮ ದೇವರಾಜ್ ಸರ್ ಇಲ್ಲಿ ತನಕ ಬಹಳ ರಿಸ್ಕ್ ತಗೊಂಡೇನೆ ಎಲ್ಲ ಪಿಕ್ಚರ್ಗಳು ಮಾಡಿರೋದು. ಈ ಪಿಕ್ಚರ್ ಮೂಟೆಗಟ್ಟಲೆ ಹಣ ಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವರು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅವರೊಂದೇ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಡಿ ಕ್ರಿಯೇಷನ್ಸ್ ಇವರು ತುಂಬಾ ಯುನೀಕ್ ಸಬ್ಜೆಕ್ಟ್ಸ್ ನ ಚೂಸ್ ಮಾಡಿ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. 3 ಸಿನಿಮಾ ಆಗಿದೆ, 4ನೇ ಸಿನಿಮಾ. ಮುಂದೆನೂ ಸಿನಿಮಾಗಳು ಮಾಡ್ತಾರೆ. ಎಲ್ಲ ಡಿಫ್ರೆಂಟ್ ಆಗಿರೋ ಕಥಾ ವಸ್ತುಗಳನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಫ್ರಮ್ ಶ್ರೀಧರ್ ಕೃಪಾ ಕಂಬೈನ್ಸ್ ವಿ ಆರ್ ಹ್ಯಾಪಿ ಟು ಅಸೋಸಿಯೇಟ್ ವಿತ್ ಡಿ ಕ್ರಿಯೇಷನ್ಸ್. ಮುಂದೆನೂ ಅವ್ರು ನಮ್ಗೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ಏಪ್ರಿಲ್ 12ಕ್ಕೆ ರಿಲೀಸ್ ಮಾಡ್ತಾ ಇದೀವಿ ರಾಜ್ಯಾದ್ಯಂತ. ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪೀಪಲ್ ಟು ಬ್ಲೆಸ್ ಅಸ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ನನ್ನ 7ನೇ ಸಿನಿಮಾ ಅಂಡ್ ಈ ಸಿನಿಮಾಕ್ಕೆ ದೇವರಾಜ್ ಸರ್, ವಿಕಾಸ್ ಸರ್ ತುಂಬಾ ಧನ್ಯವಾದ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಪಾಯಿಂಟ್ ಏನು ಅಂತ ಅಂದ್ರೆ, ನಾವು ಸ್ಟೂಡೆಂಟ್ಸ್ ಆಗಿ ಎಕ್ಸಾಮ್ ಬರೆಯುವಾಗ ಮಾರ್ಕ್ಸ್ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇ ಬರೀತೀವಿ. ಈ ಗ್ರೇಡ್ ಬರಬೇಕು, ಈ ಮಾರ್ಕ್ಸ್ ಬರಬೇಕು ಅನ್ನೋದ್ರಲ್ಲಿ. ಬಟ್ ಎಕ್ಸಾಮ್ಸ್ ಅನ್ನೋದ್ರಲ್ಲಿ ಆ ಮಾರ್ಕ್ಸ್ ಹಿಂದ್ಗಡೆ ಏನೇನು ನಡೆಯುತ್ತೆ ವಿಷಯಗಳು, ಆ ಮಾರ್ಕ್ಸ್ ಬಂದ್ಮೇಲೆ ಅಂದ್ರೆ ರಿಸಲ್ಟ್ ಬಂದ್ಮೇಲೆ, ರಿಸಲ್ಟ್ ಆದ್ಮೇಲೆ ಏನೇನು ವಿಷಯಗಳು ನಡೆಯುತ್ತೆ ಅನ್ನೋ ತೋರಿಸಿರೋ ವಿಧಾನ ತುಂಬಾ ನನಗೆ ಇಷ್ಟ ಆಯ್ತು. ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್. ಈ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಸ್ವಲ್ಪ ಚಿಕ್ಕದೇ ಅಂತಾನೆ ಹೇಳ್ಬೋದು. ಬಟ್ ಚಿಕ್ಕದಿದ್ರು ಒಂದು ಒಳ್ಳೆ ಮಹತ್ವ ಕೊಡುತ್ತೆ. ಆ ಮಹತ್ವ ಏನು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ವಿಕಾಸ್ ಅವರು. ಸೊ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.